ಈ ವಿಡಿಯೋವನ್ನು ನೋಡುವ ಮುನ್ನ ನೀವು ಇನ್ನೂ ಕೂಡ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಯ್ ಫ್ರೆಂಡ್ಸ್, ಲೈಫ್ ಲೈನ್ ಕನ್ನಡ ಜಿಕೆ ಅಡ್ಡಾದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ಸಂಭೋಗದ ವೇಳೆ ಪುರುಷರು ಜಾಸ್ತಿ ನೋಡುವುದೇ ಈ ಭಾಗವನ್ನು. ಈ ವಿಡಿಯೋದಲ್ಲಿನ ಮಾಹಿತಿ ಜೀವನಕ್ಕೆ ತುಂಬಾ ಉಪಯುಕ್ತವಾಗಿರಲಿದೆ. ಹೀಗಾಗಿ ಯಾರು ಕೂಡ ಈ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ. ಸ್ನೇಹಿತರೆ, ಪ್ರತಿಯೊಬ್ಬ ಪುರುಷ ಆಗಿರಲಿ ಅಥವಾ ಹೆಂಗಸರು ಆಗಿರಲಿ, ಅವರು ನಡೆಸುವ ದೈಹಿಕ ಸಂಪರ್ಕವು ಖುಷಿ ನೀಡುವುದರ ಜೊತೆಗೆ ತೃಪ್ತಿದಾಯಕ ಭಾವನೆ ನೀಡುತ್ತದೆ. ಅದರಲ್ಲಿಯೂ ಹಾಸಿಗೆ ಮೇಲೆ ತಮ್ಮ ಸಂಗಾತಿ ಮೊದಲ ಬಾರಿ ನಡೆದುಕೊಳ್ಳುವ ರೀತಿಯನ್ನು ಪುರುಷರು ವಿಶೇಷವಾಗಿ ಇಷ್ಟಪಡುತ್ತಾರೆ. ಹಾಗಾಗಿ ಲೈಂಗಿಕ ಸಮಯದಲ್ಲಿ ಪುರುಷರು ತಮ್ಮ ಸಂಗಾತಿಯ ಚಲನವಲನದ ಬಗ್ಗೆ ಹೆಚ್ಚು ಗಮನ ಹರಿಸುತ್ತಿರುತ್ತಾರೆ. ಹಾಗಾಗಿ ಹೆಂಗಸರ ಒಳುಡುಪು ಆಗಿರಲಿ, ಉಗುರು ಕಚ್ಚುವುದಿರಲಿ, ಹಾಸಿಗೆಯಲ್ಲಿ ಪುರುಷರನ್ನು ಆಕರ್ಷಿಸುವ ಸಣ್ಣಪುಟ್ಟ ವಿಚಾರಗಳ ಬಗ್ಗೆ ಲೈಂಗಿಕತೆಯ ನಂತರವೂ ಪುರುಷರು ಯೋಚಿಸುತ್ತಾರೆ. ಅದರಲ್ಲಿಯೂ ಪುರುಷರು ಮಿಲನದ ವೇಳೆ ಹೆಚ್ಚಾಗಿ ತಮ್ಮ ಸಂಗಾತಿಯಲ್ಲಿನ ಕೆಲವು ವಿಚಾರಗಳನ್ನು ಮುಖ್ಯವಾಗಿ ಗಮನಿಸುತ್ತಾರೆ. ಅವುಗಳು ಏನೆಂದರೆ, ಸ್ತ್ರೀ ದೇಹ ಚಲನೆಯ ಬಗ್ಗೆ. ಹೌದು, ಮಿಲನದ ವೇಳೆ ಸಂಗಾತಿ ದೇಹವು ಹೇಗೆ ಚಲಿಸುತ್ತದೆ ಎಂಬುದನ್ನು ಪುರುಷರು ಗಮನಿಸುತ್ತಾರೆ. ದೇಹದ ಚಲನೆಗಳು ಗಟ್ಟಿಯಾಗಿರುತ್ತವೆಯೇ ಅಥವಾ ಹೊಂದಿಕೊಳ್ಳುತ್ತವೆಯೇ ಎಂಬುದರ ಮೇಲೆ ನಿಗಾ ಇಡುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ಪುರುಷರು ತಮ್ಮ ಸಂಗಾತಿಗೆ ಸಾಧ್ಯವಾದಷ್ಟು ಹತ್ತಿರವಾಗಲು ಬಯಸುತ್ತಾರೆ. ಆದರೆ ಲೈಂಗಿಕ ಕ್ರಿಯೆಯು ತುಂಬಾ ಕಷ್ಟಕರವಾದಾಗ ಮತ್ತು ಅಹಿತಕರವಾದಾಗ ಮಹಿಳೆಯರು ದೂಡುತ್ತಾರೆ. ಆಗ ಇದನ್ನು ಮುಂದುವರಿಸಿದರೆ ಆಹ್ಲಾದಕರವಾಗಿರುವುದಿಲ್ಲ ಎಂದು ಪುರುಷರು ಮೊದಲೇ ಅರಿತುಕೊಳ್ಳುತ್ತಾರೆ. ಇನ್ನು ಕಣ್ಣುಗಳ ಬಗ್ಗೆ ಗಮನ ಇಡುತ್ತಾರೆ. ದೈಹಿಕ ಸಂಪರ್ಕದ ವೇಳೆ ಪುರುಷರು ತಮ್ಮ ಸಂಗಾತಿಯ ಕಣ್ಣುಗಳನ್ನು ನೋಡಲು ಇಷ್ಟಪಡುತ್ತಾರೆ. ಏಕೆಂದರೆ ಈ ಸಮಯದಲ್ಲಿ ಆಕೆ ತನ್ನ ದೇಹವನ್ನು ಇಷ್ಟಪಡುತ್ತಿದ್ದಾಳಾ ಅಥವಾ ಅವಳು ನನ್ನನ್ನು ಪರೀಕ್ಷಿಸುತ್ತಿದ್ದಾಳಾ ಎಂಬ ಎಲ್ಲ ಆಲೋಚನೆಗಳು ಪುರುಷರ ಮನಸ್ಸಿನಲ್ಲಿ ಓಡುತ್ತಿರುತ್ತದೆ. ಈ ಎಲ್ಲಾ ಪ್ರಶ್ನೆಗಳಿಗೆ ಆಕೆಯ ಕಣ್ಣುಗಳನ್ನು ನೋಡುತ್ತಾ ಮತ್ತು ಮಹಿಳೆಯರ ಬಾಡಿ ಲ್ಯಾಂಗ್ವೇಜ್ ಮೂಲಕ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತಾರೆ. ಅದೇ ರೀತಿಯಲ್ಲಿ ಪುರುಷರು ಹೆಚ್ಚಾಗಿ ಗಮನಿಸುವ ಮತ್ತೊಂದು ವಿಚಾರವೆಂದರೆ ತಮ್ಮ ಸಂಗಾತಿಯ ಧ್ವನಿ. ಸಾಮಾನ್ಯಕ್ಕಿಂತ ಆಳವಾಗಿದ್ದರೆ ಅವರು ತುಂಬಾ ಉತ್ಸುಕರಾಗಿದ್ದಾರೆಂದು ಅರ್ಥಮಾಡಿಕೊಳ್ಳುತ್ತಾರೆ. ಸಂಗಾತಿ ಉಸಿರಾಡಲು ಕಷ್ಟಪಡುತ್ತಿದ್ದರೆ ಆಕೆ ಸುಸ್ತಾಗಿರಬಹುದು ಎಂದು ಅರ್ಥಮಾಡಿಕೊಳ್ಳುತ್ತಾರೆ. ಇನ್ನು ಮುಖ್ಯವಾಗಿ ಸಂಭೋಗದ ವೇಳೆ ಗಮನಿಸುವ ಮತ್ತೊಂದು ವಿಚಾರವೆಂದರೆ ತಮ್ಮ ಸಂಗಾತಿ ಯಾವ ರೀತಿಯ ಒಳುಡುಪು ಧರಿಸುತ್ತಾರೆ ಎಂಬುದಾಗಿದೆ. ಆಕೆ ಹಳೆಯ ಒಳುಡುಪುಗಳನ್ನು ಧರಿಸಿದ್ದರೆ ಆಕೆಗೆ ಇಂಟ್ರೆಸ್ಟ್ ಇಲ್ಲ ಎಂದರ್ಥ. ಆದರೆ ಎಲ್ಲಾ ಪುರುಷರು ಈ ಬಗ್ಗೆ ಆರೋಪಿಸುವುದಿಲ್ಲ. ಆದರೆ ತಮ್ಮ ಸಂಗಾತಿಯನ್ನು ಮೆಚ್ಚಿಸಲು ಲೈಂಗಿಕ ಪ್ರಚೋದಕ ಒಳುಡುಪುಗಳನ್ನು ಮಹಿಳೆ ಧರಿಸಿದರೆ ಪುರುಷರಿಗೆ ಹೆಚ್ಚು ಇಷ್ಟವಾಗುತ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ ಸಂಭೋಗದ ಸಮಯದಲ್ಲಿ ಗಂಡಸರು ಯಾವೆಲ್ಲದರ ಬಗ್ಗೆ ಯೋಚನೆ ಮಾಡುತ್ತಾರೆ ಅಂತ. ಇದೇ ತರಹದ ಜೀವನಕ್ಕೆ ಸಹಾಯಕವಾಗುವ ಮಾಹಿತಿಗಾಗಿ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ.